ನ್ಯೂಸ್ ದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಿದ್ದರಾಮಯ್ಯನವರ ಸರ್ಕಾರದ ಎರಡ ಹಗರಣ, ಮತ್ತೊಂದು ಹಗರಣ ಬಟ ಬಯಲಾಗಿದೆ. ಈಗಾಗಲೇ ಜಲಮಂಡಳಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. ಇತ್ತೀಚೆಗಷ್ಟೇ ಜಲಮಂಡಳಿಯಿಂದ ಕೆಲವೊಂದಿಷ್ಟು ವಿಚಾರಗಳು ಹೊರಬರ್ತಾ ಇತ್ತು. ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಜಲಮಂಡಳಿಯ ಆ ಒಂದು ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅಷ್ಟಕ್ಕೂ ಬಿಡಬ್ಲ್ಯೂಎಸ್ಎಸ್ಬಿಯಲ್ಲಿ ನಡೆದಂತಹ ಆ ಗೋಲ್ಮಾಲ್ ಆದ್ರೂ ಏನು, ಜಲಮಂಡಳಿಯಲ್ಲಿ ನಡೆದಂತಹ ಆ ಅಕ್ರಮ ದಾಖಲೆ ಸಮೇತ ಬೆಳಕಿಗೆ ತರ್ತಿದ್ದೀವಿ. ಬಿಡಬ್ಲ್ಯೂಎಸ್ಎಸ್ಬಿಯಲ್ಲಿ ನಡೆದಂತಹ ಅಕ್ರಮ ಏನು, ಗೋಲ್ಮಾಲ್ ಏನು? ಹಾಗಿದ್ರೆ ಸರ್ಕಾರಿ ನಿಯಮವನ್ನ ಗಾಳಿಗೆ ತೂರಿ ನಡೀತಾ ಇದೆಯಾ ಭಾರಿ ಅಕ್ರಮ? ಹಾಗಿದ್ರೆ ಜಲಮಂಡಳಿಯಲ್ಲಿ ಸರ್ಕಾರದ ನಿಯಮಗಳಿಗೆ ಕಿಂಚಿತ್ತೂ ಬೆಲೆ ಇಲ್ವಾ? ಹಾಗಿದ್ರೆ ಜಲಮಂಡಳಿಯಲ್ಲಿ ನಡೀತಾ ಇರುವಂತಹ ಆ ಗೋಲ್ಮಾಲ್ ಆದ್ರೂ ಏನು ಅಂತೀರಾ? ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಾಜ್ ನ್ಯೂಸ್ ಆಗಾಗ ಕೆಲವೊಂದಿಷ್ಟು ಮಾಹಿತಿಯನ್ನ ಬಿಚ್ಚಿಡ್ತಾನೆ ಇರುತ್ತೆ. ಈಗ ಸಿದ್ದರಾಮಯ್ಯನವರ ಸರ್ಕಾರದ ಮತ್ತೊಂದು ಹಗರಣ ಬಟ ಬಯಲಾಗ್ತಾ ಇರುವಂತದ್ದು. ಜಲಮಂಡಳಿಯಲ್ಲಿ ನಡೆದಂತಹ ಅಕ್ರಮದ ದಾಖಲೆಯನ್ನ ನಿಮಗೆ ದಾಖಲೆ ಸಮೇತ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಜಲಮಂಡಳಿಯಲ್ಲಿ ಬೆಳಕಿಗೆ ಬಂದಿದೆ ಭಾರಿ ಗೋಲ್ಮಾಲ್. ಡಿ ಗ್ರೂಪ್ ನೌಕರರಿಗೆ ಅಕ್ರಮ ಬಡ್ತಿ ವಿಚಾರ ಬಯಲಾಗಿದೆ. ಈಗ ಡಿ ಗ್ರೂಪ್ ನೌಕರರಿಗೆ ವಾಟರ್ ಇನ್ಸ್ಪೆಕ್ಟರ್ ಹುದ್ದೆಯ ಭಾಗ್ಯ, ಅಕ್ರಮ ಬಡ್ತಿ ವಿಚಾರ ಇದು. ಅರ್ಹತೆಯನ್ನ ಮೀರಿ ಜಲಮಂಡಳಿಯಲ್ಲಿ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಅಕ್ರಮವಾಗಿ ನೀಡಲಾಗ್ತಾ ಇರುವಂತಹ ಹುದ್ದೆ ಇದು. ಅರ್ಹತೆ ಮೀರಿ ಸಿಗ್ತಾ ಇದೆ ಅವರಿಗೆ ಹುದ್ದೆಯ ಭಾಗ್ಯ. ಸೇವಾ ಹಿರಿತನವನ್ನ ಮರೆತು ತಮಗೆ ಬೇಕಾದವರಿಗೆ ವಾಟರ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ನೀಡಲಾಗ್ತಾ ಇದೆ. 2023ರಿಂದಲೇ ಹಲವರಿಗೆ ಅಕ್ರಮ ಬಡ್ತಿಯನ್ನ ನೀಡಲಾಗಿದೆ. ಈಗ ಅದರ ದಾಖಲೆ ಬಹಿರಂಗ ಆಗಿರುವಂತದ್ದು. ಕೆಲವೊಂದಿಷ್ಟು ಹುದ್ದೆಗಳಿಗೆ ಇದರದ್ದೇ ಆದಂತಹ ಒಂದು ಅರ್ಹತೆ ಅನ್ನೋದಿರುತ್ತೆ. ಜಲಮಂಡಳಿಯಲ್ಲಿ ನಡೀತಾ ಇರುವಂತಹ ಭಾರಿ ಅಕ್ರಮ ಯಾವ ರೀತಿ ಇದೆ ಅಂದ್ರೆ, ಸರ್ಕಾರದ ಕೆಲವೊಂದಿಷ್ಟು ನಿಯಮವನ್ನ ಗಾಳಿಗೆ ತೂರಿ ಅಲ್ಲಿರುವಂತಹ ಅಧಿಕಾರಿಗಳು ಭಾರಿ ಗೋಲ್ಮಾಲ್ ಮಾಡಿರುವಂತದ್ದು. ಜಲಮಂಡಳಿಯಲ್ಲಿ ಬೆಳಕಿಗೆ ಬಂದಿದೆ ಭಾರಿ ಗೋಲ್ಮಾಲ್. ಡಿ ಗ್ರೂಪ್ ನೌಕರರಿಗೆ ಅಕ್ರಮ ಬಡ್ತಿ ವಿಚಾರ ಈಗ ಬಟ ಬಯಲಾಗಿದೆ. ಗಮನಿಸ್ತಾ ಇರಬಹುದು ನೀವು, ಪ್ರತಿಯೊಂದು ಕೂಡ ದಾಖಲೆಯನ್ನ ಇಟ್ಟೆ ಮಾತನಾಡುವಂಥದ್ದು. ಡಿ ಗ್ರೂಪ್ ನೌಕರರಿಗೆ ವಾಟರ್ ಇನ್ಸ್ಪೆಕ್ಟರ್ ಹುದ್ದೆಯ ಭಾಗ್ಯ ಸಿಗ್ತಾ ಇದೆ. ಅದು ಕೂಡ ಅರ್ಹತೆಯನ್ನ ಮೀರಿ ಜಲಮಂಡಳಿಯಲ್ಲಿ ಹುದ್ದೆಯನ್ನ ನೀಡಲಾಗ್ತಾ ಇರುವಂತದ್ದು. ಸೇವಾ ಹಿರಿತವನ್ನ ಮರೆತು ತಮಗೆ ಬೇಕಾದವರಿಗೆ ವಾಟರ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಕೊಡ್ಲಾಗ್ತಾ ಇದೆ. ಇದು ಇವತ್ತಿಂದಲ್ಲ, ಇದು 2023ರಿಂದಲೇ. 2023 ಅಂದ್ರೆ 2 ವರ್ಷದ ಹಿಂದಿನಿಂದಲೇ ಹಲವರಿಗೆ ಅಕ್ರಮ ಬಡ್ತಿ ದಾಖಲೆ ಬಹಿರಂಗ ಆಗಿದೆ. ಕೊಟ್ಟಿರುವಂತಹ ಬಡ್ತಿ ವಿಚಾರವಾಗಿ ದಾಖಲೆ ಬಹಿರಂಗ ಆಗಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಈಗ ಕೂಡ ಹಣದ ಮೇಲೆ ನಡೆಯುವಂತ ವ್ಯವಹಾರಗಳು. ಸೊ ಸದ್ಯದ ಮಟ್ಟಿಗೆ ಇಲ್ಲಿ ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಪ್ರಮುಖವಾಗಿ ಸದ್ಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದ ಹಗರಣ ಒಂದಲ್ಲ ಎರಡಲ್ಲ, ಹಂತ ಹಂತವಾಗಿ ಸಾಕಷ್ಟು ಬಯಲಾಗ್ತಾ ಇದೆ. ಆ ಲೀಸ್ಟ್ಗೆ ಈಗ ಜಲಮಂಡಳಿ ಕೂಡ ಸೇರ್ಕೊಂಡಿರುವಂತದ್ದು, ಅದು ಕೂಡ ಗೋಲ್ಮಾಲ್ ಮುಖಾಂತರವಾಗಿ ಬಡ್ತಿ ನೀಡಲಾಗ್ತಿದೆ ಅಂತ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ ಅವರೇ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹಗರಣಗಳು ಬೆಂಬಡದ ಭೂತದಂತೆ ಕಾಡ್ತಾ ಇದೆ ಅಂತಾನು ವ್ಯಾಖ್ಯಾನಿಸಬಹುದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಮೊದಲಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಮಾಜಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಅನ್ನ ತೋರಿಸುವ ಮೂಲಕ ಕೋಲಾಹಲವನ್ನ ಎಬ್ಬಿಸಿದ್ರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಅವರ ಒಂದು ಪತ್ರಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂತ ಆರೋಪ ಈ ಮೊದಲು ಸರ್ಕಾರದ ಮೇಲೆ ಕೇಳಿ ಬಂದಿತ್ತು. ತದನಂತರದಲ್ಲಿ ನೀವು ನೋಡಿದಾಗೆ ಮೂಡಾ ಹಗರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಈ ಒಂದು ಮೂಡಾ ಪ್ರಕರಣ ಸದ್ದು ಮಾಡಿತ್ತು. ಅದರ ಬೆನ್ನಲ್ಲೇ ಈಗಲೂ ಕೂಡ ಬಿಡಬ್ಲ್ಯೂಎಸ್ಎಸ್ಬಿ ನಲ್ಲಿ ಈ ಒಂದು ಗೋಲ್ಮಾಲ್ ನಡೆದಿದೆ ಅಂತ ಹೇಳಲಾಗ್ತಿದೆ. ನಿಜಕ್ಕೂ ಕೂಡ ಇದು ಬಹಳ ಫೇರ್ ಅಂಡ್ ಎನಫ್ ಆಗಿ ಎಲ್ಲಾ ಒಂದು ಜನರ ಮುಂದೆ ಬಂದು ನಿಂತಿರುವಂತಹ ಕರ್ಮಕಾಂಡ ಇದಾಗಿದೆ. ಯಾಕೆಂದ್ರೆ ಜಲಮಂಡಳಿನಲ್ಲಿ ಈ ಗ್ರೂಪ್ ನೌಕರರು ಏನು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಸರ್ಕಾರದ ಯಾವ ಆದೇಶದ ಮೇರೆಗೆ ಈ ಒಂದು ಸಿ ಗ್ರೂಪ್ ನ ನೌಕರಿಯನ್ನ ಅವರಿಗೆ ಬಡ್ತಿಯನ್ನ ನೀಡಲಾಗಿದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ರೂಪಾ ಅವರೇ.
ಎಸ್, ಪ್ರಮುಖವಾಗಿ ನೋಡಿ, ಈಗಾಗಲೇ ಡಿ ಗ್ರೂಪ್ ನೌಕರರಿಗೆ ವಾಟರ್ ಇನ್ಸ್ಪೆಕ್ಟರ್ ಹುದ್ದೆ ಭಾಗ್ಯ ಅಂತಂದ್ರೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಆದ್ರೆ ಸರ್ಕಾರದ ಗಮನಕ್ಕೆ ಇದು ಬರದೇ ಕೂಡ ಇರೋದಿಲ್ಲ. ಇತ್ತೀಚೆಗೆ DCM DK ಶಿವಕುಮಾರ್ ಅವರು ಕೂಡ ಜಲಮಂಡಳಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ವಿಚಾರವಾಗಿ ಹಾಗೆ ನೀರಿನ ದರವನ್ನ ಏರಿಕೆ ಮಾಡುವ ವಿಚಾರವಾಗಿ ಕೂಡ ಗಮನ ಹರಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಈಗ ಒಳಗೊಳಗೆ ಈ ರೀತಿಯಾದಂತ ಹುದ್ದೆಗಳ ಭಾಗ್ಯ ಬೇರೆಯವರಿಗೆ ಅತಿ ಹೆಚ್ಚಾಗಿ ಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗಬಹುದು ಸರ್ಕಾರಕ್ಕೀಗ ಅಂತ. ಎಸ್ ರೂಪಾ ಅವರ, ಇದನ್ನ ಹುದ್ದೆಗಳ ಭಾಗ್ಯ ಅನ್ನೋದಕ್ಕಿಂತ ಗೋಲ್ಮಾಲ್ ಭಾಗ್ಯಗಳಂತಾನು ಕೂಡ ನಾವು ವ್ಯಾಖ್ಯಾನ ಮಾಡಬಹುದು. ಹಾಗೇನೆ ಈ ಒಂದು BWSSB ನಲ್ಲಿ ಮೊನ್ನೆ DK ಶಿವಕುಮಾರ್ ಹೇಳಿದ್ದನ್ನ ತಾವು ಹೇಳಿದ್ರಿ. ಆದ್ರೆ BWSSB ನಲ್ಲಿ ಹಣದ ವಹಿವಾಟು ಏನಾಗಿದೆ, ಅಕ್ರಮ ಹಣದ ವಹಿವಾಟುಗಳೇನಾಗಿದೆ ತುಂಬಾ ವ್ಯಾಪಕವಾಗಿ ನಡೆಯುತ್ತಾ ಇರುವಂತದ್ದು. ಈಗ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ನೀವು ತಗೊಳ್ಳಿ, ಇವತ್ತು ನೀರನ್ನ ಸಪ್ಲೈ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಅಧಿಕಾರಿಗಳಿಗೆ ದುಡ್ಡನ್ನ ಕೊಟ್ರೆ ಮಾತ್ರ ನೀರನ್ನ ಒಂದು ಸರಬರಾಜು ಮಾಡುವಂತ ಪ್ರಕ್ರಿಯೆಯನ್ನ ನಾವು ಕಾಣಬಹುದು. ಅಂತದ್ರಲ್ಲಿ ಡಿ ಗ್ರೂಪ್ ನೌಕರರು, ರೂಪಾ ಅವರೇ, ಡಿ ಗ್ರೂಪ್ ನೌಕರರನ್ನ ಏಕಾಏಕಿ ಇನ್ಸ್ಪೆಕ್ಟರ್ ಅಂತ ಹುದ್ದೆಗಳಿಗೆ ನೇಮಕವನ್ನ ಮಾಡಿ ಮುಂಬಡ್ತಿಯನ್ನ ಕೊಟ್ಟು ನೇಮಕ ಮಾಡ್ತಾರಂದ್ರೆ ನಿಜವಾಗ್ಲೂ ಇದು ಬಹಳ ಆಶ್ಚರ್ಯಕರವಾದಂತ ವಿಚಾರ. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಸೂಕ್ತ ತನಿಖೆಗಳಾಗೋ ಅವಶ್ಯಕತೆ ಕೂಡ ಇದೆ. ಇದನ್ನ ನಮ್ಮ ರಾಜ್ ನ್ಯೂಸ್ ನಲ್ಲಿ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಇದನ್ನ ನಾವು ತಂದಿರುವಂತದ್ದು. ಯಾಕೆಂದ್ರೆ ಇಲ್ಲಿ ನಿಜವಾಗ್ಲೂ ಫಲಾನುಭವಿಗಳೇನಿದ್ರು ಅವ್ರಿಗೆ ಅನ್ಯಾಯ ಆಗ್ಬಿಡುತ್ತಾ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ರಾಜ್ ನ್ಯೂಸ್ ತಂದಿದೆ. ರೂಪಾ ಅವರೇ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಅರ್ಹತೆಯನ್ನ ಮೀರಿ ಜಲಮಂಡಳಿಯಲ್ಲಿ ಹುದ್ದೆ ಭಾಗ್ಯ ಕೊಡ್ಲಾಗ್ತಾ ಇದೆ. ಅದು ಕೂಡ ಡಿ ಗ್ರೂಪ್ ನೌಕರರಿಗೆ ವಾಟರ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಗೋಲ್ಮಾಲ್ಗಳು ಹಂತ ಹಂತವಾಗಿ ಹೊರ ಬರ್ತಾ ಇದೆ. ಅದರಲ್ಲೂ ಕೂಡ ಸಾಕಷ್ಟು ಜನ ನೋಡಿ ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. ಎಷ್ಟೋ ಜನ ಈ ತರ ಹುದ್ದೆ ವಂಚಿತರಾಗಿದ್ದಾರೆ. ಸರ್ಕಾರ ಕೂಡ ಸರಿಯಾಗಿ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರದ ಈ ಒಂದು ಹಗರಣ ಮತ್ತೆ ಬಟಾಬೈಲಾಗಿರುವಂತದ್ದು ಒಂದಲ್ಲ ಎರಡಲ್ಲ. ಪ್ರತಿಯೊಂದರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಈ ರೀತಿ ತಗ್ಲಾಕೊಳ್ತಾ ಇದೆ. ಅದರಲ್ಲೂ ಕೂಡ ಜಲಮಂಡಳಿ ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ ಈ ಇನ್ಸ್ಪೆಕ್ಟರ್ ಅಂದ್ರೆ ವಾಟರ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಾಕಷ್ಟು ಪೈಪೋಟಿ ಕೂಡ ಇರುತ್ತೆ. ಆದ್ರೆ ಹಿರಿತನವನ್ನ ಮರೆತು ಈ ರೀತಿಯ ಹುದ್ದೆಗಳನ್ನ ನೀಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.